ಮೊದಲಿಗೆ ಇವಾಗ ನಾಗರ ಪಂಚಮಿ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದೊಂದು ನಮ್ಮ ಸಾಂಸ್ಕೃತಿಕ ಹಬ್ಬ. ನಾಗರ ಪಂಚಮಿ ಹಬ್ಬವನ್ನ ನಾವು ಯಾಕೆ ಆಚರಣೆಯನ್ನ ಮಾಡಬೇಕು ಅನ್ನೋದಾದ್ರೆ ಹೇಳ್ಕೊಡಿ ಗುರುಜಿ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮೋಸ್ತು ಸತ್ಪೇಭ್ಯೋ ಏಕೆ ಚ ಪೃಥಿವೀಮನೋ ಯೇ ಅಂತರಿಕ್ಷೇತಿ ತೇಭ್ಯಃ ಸತ್ಪೇಭ್ಯೋ ನಮಃ. ನಮ್ಮ ಫ್ರೀಡಮ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಅಂತ ಕೂಡ ಕರಿತೀವಿ ಇದನ್ನು. ಈ ಒಂದು ನಾಡ ಹಬ್ಬದ, ರಾಷ್ಟ್ರ ಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ನಾಗದೇವತೆಗಳು, ಸರ್ಪದೇವತೆಗಳು ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಮೊದಲಿಗೆ ನಾಗರ ಪಂಚಮಿ ಅಂದರೆ ಏನು ಅಂತ. ಶ್ರಾವಣ ಮಾಸದಲ್ಲಿ ನಮಗೆ ಹಬ್ಬಗಳ ಮಾಸ ಅಂತಲೇ ಕರಿತೀವಿ ಅದನ್ನು. ಯಾಕೆಂದರೆ ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಒಂದು ಸಂವತ್ಸರಕ್ಕೆ 12 ಮಾಸಗಳಿರುತ್ತೆ. ಈ 12 ಮಾಸಗಳಲ್ಲೂ ಕೂಡ ಒಂದಲ್ಲ ಒಂದು ಹಬ್ಬಗಳು ಇದ್ದೇ ಇದೆ. ಹಬ್ಬ ಇಲ್ಲದೇ ಇರುವಂಥ ಮಾಸವೇ ಇಲ್ಲ. ಅದರೊಳಗೂ ಕೂಡ ಶ್ರಾವಣ ಮಾಸ ಅನ್ನತಕ್ಕಂಥದ್ದು ವ್ರತಗಳ ಅಥವಾ ಹಬ್ಬಗಳ ಮಾಸ ಅಂತಲೇ ಕರಿಬೋದು. ಯಾಕೆಂದರೆ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದ್ದಂಗೆ ನಮಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಿಂದ ತದಿಗೆನಲ್ಲಿ ಗೌರಿ ವ್ರತ ಬರುತ್ತೆ, ನಾಗರ ಚೌತಿನಲ್ಲಿ ನಾಗರ ಚೌತಿ ವ್ರತ ಬರುತ್ತೆ, ಪಂಚಮಿನಲ್ಲಿ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಬರುತ್ತೆ, ಷಷ್ಠಿನಲ್ಲಿ ಸ್ಕಂದ ಷಷ್ಠಿ ಬರುತ್ತೆ, ಸೂರ್ಯ ಸಪ್ತಮಿ ಬರುತ್ತೆ, ದುರ್ಗಾಷ್ಟಮಿ ಬರುತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಆಮೇಲೆ ಉಪಕರ್ಮ ಬರುತ್ತೆ, ಎಲ್ಲವೂ ಬರ್ತಾ, ಆಮೇಲೆ ಗೋಕುಲಾಷ್ಟಮಿ ಬರುತ್ತೆ. ಹೀಗೆ ಎಲ್ಲವೂ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ ಅಂತಲೇ ಕರಿತೀವಿ ನಾವು. ಈ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಚತುರ್ಥಿ, ಪಂಚಮಿ, ಷಷ್ಠಿ ಈ 3 ದಿನಗಳು ಕೂಡ ನಾಗದೇವತೆಗಳಿಗೆ ಅಥವಾ ಸರ್ಪದೇವತೆಗಳಿಗೆ ನಾವು ವಿಧಿವತ್ತಾಗಿ ಪೂಜೆಯನ್ನು ಮಾಡ್ತೀವಿ, ವ್ರತವನ್ನು ಮಾಡ್ತೀವಿ. ಏನಿದೆ ವಿಶೇಷ ಅಂತ ನಾವು ನೋಡೋಕ್ಕೆ ಹೋಯ್ತು ಅಂದರೆ ಪುರಾಣಗಳನ್ನು ನೋಡಬೇಕಾಗತ್ತೆ, ಧರ್ಮಶಾಸ್ತ್ರಗಳನ್ನು ನೋಡಬೇಕಾಗತ್ತೆ. ಪುರಾಣಗಳ ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೆ ಹೋಯ್ತು ಅಂದರೆ ಕಶ್ಯಪ ಅನ್ನತಕ್ಕಂತಹ ಒಬ್ಬ ಬ್ರಹ್ಮರ್ಷಿ, ಅವನಿಗೆ ದಕ್ಷ ಪ್ರಜಾಪತಿಯ 13 ಜನ ಹೆಂಡತಿಯರು. ಅದಿತಿ, ದಿತಿ, ಧನು, ಸುರಸೆ, ಕದ್ರು, ವಿನತ, ಆಮೇಲೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಸೊ ಈ ಎಲ್ಲ ಒಂದು 13 ಜನ ಪತ್ನಿಯರು ಏನು ಕಶ್ಯಪನಿಗೆ ಇದ್ದಾರೆ, ಅವರಿಂದನೇ ಇಡೀ ಮನು ಕುಲ ಅಂದರೆ ಮಾನವರು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಸರೀಸೃಪಗಳು ಎಲ್ಲವೂ ಕೂಡ ಹುಟ್ಟಿದ್ದು. ಹಾಗಾಗಿ ಸುರಸೆಯ ಮಕ್ಕಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಾಗದೇವತೆಗಳು, ನಾಗರು ಅಂತ ಕರಿತೇವೆ ನಾವು. ಕದ್ರುವಿನ ಮಕ್ಕಳೆಲ್ಲವೂ ಕೂಡ ಸರ್ಪರು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ. ಯಾಕೆ ಅಂದರೆ ಕಶ್ಯಪ ಬ್ರಹ್ಮ ಅನ್ನತಕ್ಕಂಥವನು ಒಬ್ಬನೇ. ಅವನಿಗೆ 13 ಜನ ಹೆಂಡತಿಯರಲ್ಲಿ 13 ರೀತಿಯಾದಂತಹ 13 ವಿಧ ವಿಧವಾದಂತಹ, ಇವಾಗ ವಿನತೆ ಅನ್ನೋಳಲ್ಲಿ ಅರುಣ ಹುಟ್ಟುತ್ತಾನೆ, ಆಮೇಲೆ ಗರುಡ ಹುಟ್ಟುತ್ತಾನೆ, ಹಾಗೆ ಸುರಸನಲ್ಲಿ ನಾಗದೇವತೆಗಳು ಹುಟ್ಟುತ್ತೆ, ದಿತಿನಲ್ಲಿ ದೈತ್ಯರು ಹುಟ್ಟುತ್ತಾರೆ, ಅದಿತಿಯಲ್ಲಿ ಆದಿತ್ಯರು ಹುಟ್ಟುತ್ತಾರೆ, ದ್ವಾದಶಾದಿತ್ಯರು ಅಂತ. ಹೀಗೆ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ಥರದ ಜನಾಂಗಗಳು, ದೇವತೆಗಳು, ಸಿದ್ಧರು, ಸಾಧ್ಯರು, ಚಾರಣರು, ಈ ಥರ ಎಲ್ಲ ಬೇಕಾದಷ್ಟು ದೇವಯೋನಿಗಳು ಅಂತ ಕರಿತೀವಿ. ಇಂಥದ್ರೊಳಗೆ ನಾಗದೇವತೆಗಳು ಮತ್ತು ಸರ್ಪದೇವತೆಗಳು ಕೂಡ ಒಂದು ದೇವಯೋನಿಗಳು. ಯಕ್ಷ, ರಾಕ್ಷಸ, ಗಂಧರ್ವ, ಕಿನ್ನರ, ಕಿಂಪುರುಷ, ನಾಗ, ಸರ್ಪದೇವತೆಗಳು ಅಂತ ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತೀವಿ. ಇಂಥದ್ರೊಳಗೆ ನಾಗದೇವತೆಗಳು, ಸರ್ಪದೇವತೆಗಳು ಅನ್ನೋದು ಈ ಒಂದು ದೇವಯೋನಿಗೆ ಸೇರಿದಂತಹ ವಿಶೇಷವಾದಂತಹ ಜೀವರಾಶಿಗಳು. ಇವರುಗಳಿಗೆ ಬಹಳ ಬಲ ಜಾಸ್ತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ವಾಸುಕಿಶ್ಚಾಪಿ ಸರ್ಪಾಣಾಂ ಅನಂತಶ್ಚಾಪಿ ನಾಗಾಣಾಂ ಅಂತ, ಈ ನಾಗಗಳಲ್ಲಿ ನಾನೇ ಅನಂತನಾಗಿದ್ದೇನೆ, ಅನಂತ ಅಂದ್ರೆ ಒಂದೇ, ಶೇಷ ಅಂದ್ರೆ ಒಂದೇ. ಅದೇ ರೀತಿ ಸರ್ಪಗಳಲ್ಲಿ ನಾನೇ ವಾಸುಕಿಯಾಗಿದ್ದೇನೆ ಅಂತ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಾಗದೇವತೆಗಳಲ್ಲಿ ಅನಂತ ಅಥವಾ ಶೇಷ, ಆದಿಶೇಷ ಅಂತ ನಾವೇನು ಕರಿತೀವಿ, ಇದು ಪ್ರಧಾನ ಸಾತ್ವಿಕವಾದಂತಹ ಒಂದು ನಾಗದೇವತೆ. ಅದೇ ರೀತಿಯಲ್ಲಿ ಸರ್ಪದೇವತೆಗಳಲ್ಲಿ ಸುಮಾರು ಕ್ರೂರ ದೇವತೆಗಳು ಇದ್ದಾರೆ. ಅದರೊಳಗೆ ಬಹಳ ಸಾತ್ವಿಕವಾದಂತಹ ದೇವತೆ ಅಂದರೆ ವಾಸುಕಿ. ಹಾಗಾಗಿ ಈ
ನಾಗದೇವತೆಗಳನ್ನು ಅಥವಾ ಸರ್ಪದೇವತೆಗಳನ್ನು ಯಾವ ಒಂದು ವಿಶೇಷವಾದಂತಹ ಪರ್ವಕಾಲದಲ್ಲಿ ನಾವು ಆರಾಧನೆ ಮಾಡ್ತೀವಿ ಆ ಒಂದು ಪರ್ವ ದಿನಕ್ಕೆ ನಾಗಪಂಚಮಿ ಅಂತ ಕರಿತೀವಿ. ಇನ್ನೂ ಕೆಲವು ಗ್ರಂಥಗಳ ಪ್ರಕಾರ ಈ ಮಹಾಭಾರತದಲ್ಲಿ ಜನಮೇಜಯ ಅನ್ನತಕ್ಕಂತಹ ಪಾಂಡವರ ಸಂತಾನ ಅವನು ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ. ಆ ಜನಮೇಜಯ ಅನ್ನತಕ್ಕಂಥವನು ಈ ಒಂದು ಸರ್ಪಯಾಗವನ್ನು ಮಾಡ್ತಾನೆ. ಅಲ್ಲಿ ನಾಗಯಾಗ ಅಂತ ಕರೆಯೋದಿಲ್ಲ, ನಾವು ಸರ್ಪಯಾಗ ಅಂತಲೇ ಕರೆಯೋದು. ಯಾಕೆ ಅಂದರೆ ಈ ಸರ್ಪಗಳು ಕೆಲವೆಲ್ಲ ಬಹಳ ಕ್ರೂರವಾಗಿರುತ್ತವೆ. ಅದಕ್ಕೆಲ್ಲವಕ್ಕೂ ಕೂಡ ಅದಕ್ಕೆ ಬಹಳ ದೊಡ್ಡ ಕಥೆನೇ ಇದೆ. ಪುರಾಣದಲ್ಲಿ ಮಹಾಭಾರತದಲ್ಲೂ ಬಹಳ ದೊಡ್ಡ ಕಥೆನೇ ಇದೆ, ಪುರಾಣಾಂತರಗಳಲ್ಲೂ ಬಹಳ ದೊಡ್ಡ ಕಥೆ ಇದೆ. ಆ ಒಂದು ಲೆಕ್ಕಾಚಾರದಲ್ಲಿ ಈ ಸರ್ಪಗಳೆಲ್ಲನೂ ಬಹಳ ದುಷ್ಟವಾಗಿರ್ತವೆ. ಅವುಗಳ ಒಂದು ಅಂತ್ಯ ಹೇಗಾಗತ್ತೆ ಅನ್ನೋದನ್ನು ದೇವತೆಗಳು ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಮುಂದಕ್ಕೆ ಅದರ ಸರ್ಪಯಾಗ ಆಗಿ ಅಲ್ಲಿ ಸುಮಾರು ಸರ್ಪಗಳೆಲ್ಲನೂ ಆಹುತಿ ಆಗುತ್ತೆ ಅಂತ ಹೇಳುತ್ತೆ. ಅದೆಲ್ಲ ಆಗಬೇಕಾದಾಗ ಇನ್ನೇನು ಕೆಲವು ತಕ್ಷಕ ಅನ್ನೋನು ಪ್ರಧಾನವಾಗಿ ಆಹುತಿ ಆಗಬೇಕಾಗಿತ್ತು ಆ ಯಾಗದಲ್ಲಿ. ಕೊನೆಗೆ ಅವನನ್ನು ಆಸ್ತಿಕ ಅಂತ ಒಬ್ಬ ಮಹರ್ಷಿ, ವಾಸುಕಿಯ ತಂಗಿ ಜಲತ್ಕಾರು ಅಂತ, ಆ ಜಲತ್ಕಾರುವಿನ ಪತಿಯ ಹೆಸರು ಜಲತ್ಕಾರು ಅಂತಾನೆ. ಇದೊಂದು ವಿಶೇಷವಾದಂತಹ ಒಂದು ಪುರಾಣದಲ್ಲಿ ಬರ್ತಕ್ಕಂತಹ ಮಹಾಭಾರತದಲ್ಲಿ ಬರ್ತಕ್ಕಂತಹ ಕತೆ. ಮೊದಲನೇ ಆದಿಪರ್ವದಲ್ಲೇ ಬರುತ್ತೆ ಇದು ಮಹಾಭಾರತದಲ್ಲಿ. 18 ಪರ್ವಗಳಲ್ಲಿ ಮೊದಲನೇ ಪರ್ವನೇ ಆದಿಪರ್ವ ಅಂತ. ಆ ಆದಿಪರ್ವದಲ್ಲಿ ಆಸ್ತಿಕ ಪರ್ವ ಅಂತ ಉಪಪರ್ವ ಇದೆ. ಆ ಆಸ್ತಿಕ ಪರ್ವದಲ್ಲಿ ಬರ್ತಕ್ಕಂತಹ ಒಂದು ಕಥೆ ಇದು, ನಡೆದಿರ್ತಕ್ಕಂಥ ಘಟನೆ ಇದು. ಹಾಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ಜಲತ್ಕಾರು ಮತ್ತು ಜಲತ್ಕಾರು ಅನ್ನೋದು ಗಂಡ ಹೆಂಡತಿ ಇಬ್ಬರ ಹೆಸರು ಅದೇನೆ. ಅವರಿಗೆ ಮಗನಾಗಿ ಜನಿಸ್ತಕ್ಕಂಥವನೇ ಆಸ್ತಿಕ ಅಂತ. ಈ ಆಸ್ತಿಕ ಅನ್ನೋನು ಬಾಲಕನಾಗಿರ್ಬೇಕಾದ್ರೇ ಅವನು ಈ ದೊಡ್ಡ ಸರ್ಪ ಯಾಗವನ್ನು ಜನಮೇಜಯ ಏನು ಮಾಡ್ತಾ ಇರ್ತಾನೆ ಅದನ್ನು ಕೊನೆಗೆ ನಿಲ್ಲಿಸ್ತಾನೆ. ಹೇಗೆ ನಿಲ್ಲಿಸ್ತಾನೆ ಅನ್ನೋದಕ್ಕೆಲ್ಲನೂ ಪುರಾಣಗಳಲ್ಲಿ ಬಹಳ ಡಿಟೇಲ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ವಾಸುಕಿ ಮತ್ತು ದೇವತೆಗಳೆಲ್ಲ ಬ್ರಹ್ಮನನ್ನು ಕೇಳ್ಕೊಂಡಾಗ ಬ್ರಹ್ಮ ಆಸ್ತಿಕನನ್ನು ಸೃಷ್ಟಿ ಮಾಡಿ ಆ ಆಸ್ತಿಕ ಅನ್ನತಕ್ಕಂಥ ನಿಲ್ಲಿಸ್ತಾನೆ. ಅದರಿಂದ ಒಳ್ಳೆ ಸರ್ಪಗಳೆಲ್ಲ ಉಳಿಯತ್ವೆ, ದುಷ್ಟ ಸರ್ಪಗಳೆಲ್ಲ ನಾಶವಾಗತ್ತೆ. ಹೀಗೆಲ್ಲ ಆದಮೇಲೆ ಮತ್ತೆ ಗರುಡ ದೇವನೂ ಕೂಡ ಈ ನಾಗಗಳನ್ನು ಸರ್ಪಗಳನ್ನು ಬಹಳ ಹಿಂಸೆ ಫಸ್ಟ್ ಕೊಡ್ತಾ ಇರುತ್ತೆ. ಆ ಹಿಂಸೆಯಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಅಂದ್ಬಿಟ್ಟು ಅಮೃತ ಕಲಶವನ್ನು ಅವನು ವೈಕುಂಠದಿಂದ ತಂದು ದೇವತೆಗಳಿಂದ ತಂದು ಅದನ್ನು ಈ ನಾಗದೇವತೆಗಳಿಗೆ ಸರ್ಪದೇವತೆಗಳಿಗೆ ಅಂತ ತಂದು ಇಡ್ತಾನೆ. ತಂದು ಇಡೋದ್ರಿಂದ ಅವನ ತಾಯಿಯ ಒಂದು ಶಾಪ ವಿಮೋಚನೆ, ದಾಸ್ಯ ವಿಮೋಚನೆ ಆಗುತ್ತೆ. ಆ ತಂದು ಇಟ್ಟ ತಕ್ಷಣವೇ ಆ ತಂದಿಡೋ ತನಕನೇ ಮಾತ್ರ ಅವನಿಗೆ ಇದು. ಆಮೇಲೆ ನನ್ನ ತಾಯಿ ದಾಸ್ಯದಿಂದ ಅಂದರೆ ದಾಸಿಯಾಗಿರ್ತಾಳೆ ಕದ್ರುವಿಗೆ, ವಿನತೆ ಅನ್ನೋಳು, ಅವಳು ಸೇವಕಿಯಿಂದ ವಿಮೋಚನೆ ಆಗ್ತಾಳೆ. ತಕ್ಷಣ ಇಂದ್ರ ಬಂದು ಅದನ್ನು ಅಪಹರಿಸ್ಕೊಂಡು ಹೊರಟೋಗ್ತಾನೆ. ಆದ್ದರಿಂದ ಈ ಒಂದು ನಾಗದೇವತೆಗಳಿಗೆ ಸರ್ಪದೇವತೆಗಳಿಗೆ ಈ ಅಮೃತ ಅನ್ನೋದು ಸಿಗೋದಿಲ್ಲ. ಅದಾದಮೇಲೆ ಈ ನಾಗದೇವತೆಗಳು ಸರ್ಪದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಗರುಡ ಬಿಡ್ತಾನೆ ಅವ್ರನ್ನ. ಇದೆಲ್ಲವೂ ಕೂಡ ನಡೆದಿರ್ತಕ್ಕಂಥ ಘಟನೆಗಳು ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಸಮಯದಲ್ಲಿ. ಹಾಗಾಗಿ ಇದನ್ನು ನಾಗಪಂಚಮಿ ಅಂತ ಕೂಡ ಕರಿತೀವಿ, ಗರುಡ ಪಂಚಮಿ ಅಂತ ಕೂಡ ಕರಿತೀವಿ. ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಬರೀ ನಾಗರ ಪಂಚಮಿ, ನಾಗರ ಚೌತಿ, ನಾಗರ ಪಂಚಮಿ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಾಗಿ ನಾಗಪಂಚಮಿನೂ ಹೌದು. ಗರುಡನಿಂದ ಈ ಎಲ್ಲ ನಾಗದೇವತೆಗಳು ಸರ್ಪದೇವತೆಗಳು ರಕ್ಷಿಸಲ್ಪಟ್ಟವು. ಆದ್ದರಿಂದ ಗರುಡ ಪಂಚಮಿ ಕೂಡ ಹೌದು. ಹಾಗಾಗಿ ಇಷ್ಟು ಹಿನ್ನೆಲೆಯನ್ನು ಹೊಂದಿರತಕ್ಕಂತಹದ್ದು ಈ ನಾಗರ ಪಂಚಮಿ ಅನ್ನತಕ್ಕಂಥದ್ದು ಒಂದು ವಿಶೇಷವಾದಂತಹ ನಾಗದೇವತೆಗಳಿಗೆ ನಾವು ಮಾಡ್ತಕ್ಕಂತಹ ಒಂದು ಬಹಳ ಶ್ರೇಷ್ಠವಾದಂತಹ ಒಂದು ವ್ರತ.